ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದೇ ಆ ರಾಷ್ಟ್ರದ ಹೀನಾಯ ಸ್ಥಿತಿ. ಭಾರತದೊಂದಿಗೆ ಏಕಕಾಲಕ್ಕೆ ಸ್ವತಂತ್ರ್ಯಗೊಂಡರೂ ಆ ರಾಷ್ಟ್ರ ಇನ್ನೂ ಕೂಡ ಮೇಲೇಳುವುದಕ್ಕೆ ಹರಸಾಹಸ ಪಡ್ತಿದೆ. ಯಾವುದೇ ಕ್ಷೇತ್ರ ತೆಗೆದುಕೊಂಡರೂ ಇಂಡಿಯಾ ಜೊತೆ ಸ್ಪರ್ಧಿಸಲಾರದಷ್ಟು ಹಿಂದೆ ಬಿದ್ದಿದೆ. ಅದರಲ್ಲೂ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಪಾಕಿಸ್ತಾನ ಈಗಲೂ ಓಬಿರಾಯನ ಕಾಲದಲ್ಲೇ ಇದೆ. ಆದರೆ ಆ ರಾಷ್ಟ್ರದಲ್ಲಿ ಇದೊಂದು ಬೈಕ್ ಮೇಲೆ ಇನ್ನಿಲ್ಲದ ಮೋಹವಿದೆ. ಕೇವಲ 70cc ಇಂಜಿನ್ ಹೊಂದಿರುವ ಆ ಬೈಕ್ ಈಗಲೂ ಪಾಕಿಸ್ತಾನದಲ್ಲಿ ರಾಕೆಟ್ ವೇಗದಲ್ಲಿ ಬಿಕರಿಯಾಗುತ್ತಿದೆ. ಪಾಕಿಸ್ತಾನಿಯರು ಒಂದು ಹೊತ್ತು ಊಟವನ್ನಾದರೂ ಬಿಟ್ಟಾರು, ಆದರೆ ಈ ಬೈಕಿನ ಮೋಹ ಮಾತ್ರ ಬಿಡರು. ಹಾಗಾದರೆ ಪಾಕಿಸ್ತಾನಿಗರಿಗೆ ಮೋಡಿ ಮಾಡಿರುವ ಈ ಓಲ್ಡ್ ಮೋಟಾರ್ ಬೈಕ್ ಯಾವುದು? ಅಸಲಿಗೆ ಈ ಬೈಕ್ನಲ್ಲಿ ಅಂಥದ್ದೇನಿದೆ? ಪಾಕಿಸ್ತಾನದಲ್ಲಿ ತನ್ನದೇ ಆದ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಲ್ಲ ಯಾಕೆ? ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹೋಂಡಾ CD70 ಇದು ಒಂದು ಕಾಲದಲ್ಲಿ ಭಾರತದಲ್ಲೂ ಓಡಾಡುತ್ತಿದ್ದ ಹೋಂಡಾ ಕಂಪನಿಯ ಬೈಕ್. ಸುಮಾರು 40 ವರ್ಷಗಳ ಹಿಂದಿನ ಈ ಬೈಕ್ ಭಾರತದ ನೆಲದಿಂದ ಕಣ್ಮರೆಯಾಗಿ ದಶಕಗಳೇ ಉರುಳಿವೆ. ಆದರೆ ನಮ್ಮ ದಾಯಾದಿ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈಗಲೂ ಇದೇ ಬೈಕ್ ಓಡಾಡುತ್ತಿದೆ. ನಿಮಗೆ ಅಚ್ಚರಿ ಅನಿಸಬಹುದು. ಭಾರತದಲ್ಲಿ ಬೈಕ್ಗಳು ಹೆಚ್ಚು ಕಡಿಮೆ 1-2 ವರ್ಷಗಳಲ್ಲೇ ಅಪ್ಗ್ರೇಡ್ ಆಗಿ ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತಲೇ ಇರುತ್ತವೆ. ನಮ್ಮಲ್ಲಿ ರಾಯಲ್ ಎನ್ಫೀಲ್ಡ್ನಿಂದ ಹಿಡಿದು TVS ವರೆಗೂ ಹಲವಾರು ರೀತಿಯ ಬೈಕ್ಗಳು ಮಾರುಕಟ್ಟೆಯಲ್ಲಿವೆ. ಆದರೆ ಪಾಕಿಸ್ತಾನ ಈ ವಿಚಾರದಲ್ಲಿ ಉಲ್ಟಾ. ಅಲ್ಲಿ ಈಗಲೂ ಹೋಂಡಾ CD70 ಎನ್ನುವ ಹಳೆಯ ಬೈಕೇ ತನ್ನ ಪಾರಮ್ಯ ಮೆರೆಯುತ್ತಿದೆ. ನಿಮ್ಗೆ ಗೊತ್ತಿರಲಿ, ಈ ಪಾಕಿಸ್ತಾನದಲ್ಲಿ ತನ್ನದೇ ಎನ್ನುವ ಒಂದೇ ಒಂದು ಬೈಕ್ ತಯಾರಿಕಾ ಕಂಪನಿಯೂ ಇಲ್ಲ. ಆದರೆ ಜಪಾನ್ ಮೂಲದ ಈ ಹೋಂಡಾ CD70 ಬೈಕ್ ಮಾತ್ರ ದೊಡ್ಡ ಮೋಡಿಯನ್ನೇ ಮಾಡಿದೆ. ಸ್ನೇಹಿತರೆ, ಈ ಹೋಂಡಾ CD70 ಬೈಕ್ ಮೇಲೆ ಪಾಕಿಸ್ತಾನಿಗರಿಗೆ ಯಾಕೆ ಇಷ್ಟೊಂದು ಪ್ರೇಮ ಅನ್ನೋದನ್ನ ನೋಡುವ ಮೊದಲು ಈ ಬೈಕ್ನ ಇತಿಹಾಸದ ಮೇಲೆ ಕಣ್ಣಾಡಿಸೋಣ. ಅದು 1982ರ ಕಾಲಘಟ್ಟ. ಪಾಕಿಸ್ತಾನದಲ್ಲಿ ಬೈಕುಗಳೆಂದರೆ ಬಲು ದುಬಾರಿ ಹಾಗೂ ಸಿರಿವಂತರ ವಸ್ತುಗಳೆಂಬ ಕಲ್ಪನೆಯಿದ್ದ ಸಮಯ. ಆ ವೇಳೆ ಬೈಕುಗಳೇನು ಮಾರಾಟವಾಗುತ್ತಿದ್ದವು, ಆದರೆ ಅವುಗಳ ಬೆಲೆ ಮಾತ್ರ ತಲೆ ತಿರುಗುವಂತಿರುತ್ತಿತ್ತು. ಮೊದಲೇ ಕಡುಬಡತನದಲ್ಲಿದ್ದ ಪಾಕಿಸ್ತಾನದ ನಾಗರಿಕರಿಗೆ ಒಂದರ್ಥದಲ್ಲಿ ಬೈಕ್ ಖರೀದಿಸುವುದೆಂದರೆ ದೊಡ್ಡ ಸವಾಲಾಗಿತ್ತು. ಅಲ್ಲದೆ ಅವರು ಖರೀದಿಸಿದ್ರೂ ಅದನ್ನ ಮೇಂಟೈನ್ ಮಾಡೋದು ಕಷ್ಟವಿತ್ತು. ಜೊತೆಗೆ ಪಾಕಿಸ್ತಾನಿಗರು ಮೋಟಾರ್ ಸೈಕಲನ್ನು ಬೇಕಾಬಿಟ್ಟಿಯಾಗಿ ಬಳಸ್ತಾ ಇದ್ರು. ಬಹುಶಃ ಒಂದೊಂದು ಬೈಕ್ ಮೇಲೆ 4-6 ಜನ ಕುಳಿತುಕೊಂಡು ಹೋಗುತ್ತಿದ್ರು. ಅಲ್ಲದೆ ವರ್ಷ ಬೈಕನ್ನು ಸರ್ವಿಸ್ಗೆ ಬಿಡುವ ಅಭ್ಯಾಸವೂ ಅವರಲ್ಲಿರಲಿಲ್ಲ. ಇದನ್ನೆಲ್ಲ ಗಮನಿಸಿಯೇ ಹೋಂಡಾ ಕಂಪನಿ ಅಟ್ಲಾಸ್ ಜೊತೆ ಸೇರಿ 1983ರಲ್ಲಿ ಪಾಕಿಸ್ತಾನಿಯರಿಗೆಂದೇ ಈ ರಫ್ ಆ್ಯಂಡ್ ಟಫ್ ಬೈಕ್ ಹೋಂಡಾ CD70ಯನ್ನು ಪರಿಚಯಿಸಿತ್ತು. ಅಚ್ಚರಿಯ ವಿಚಾರ ಅಂದರೆ 42 ವರ್ಷಗಳ ಬಳಿಕವೂ ಅದೇ ಬೈಕ್ ಈಗಲೂ ಪಾಕಿಸ್ತಾನದಲ್ಲಿ ಓಡಾಡುತ್ತಿದೆ. ಬೇರೆ ದೇಶಗಳಲ್ಲಿ ಈ ಮಾದರಿಯ ಬೈಕ್ ಸಾಕಷ್ಟು ತಾಂತ್ರಿಕ ಬದಲಾವಣೆಯೊಂದಿಗೆ ಬಿಕರಿಯಾಗುತ್ತಿದೆ. ಆದರೆ ಪಾಕಿಸ್ತಾನದಲ್ಲಿ ಕಂಪನಿಯ ಸ್ಟಿಕ್ಕರ್ ಬದಲಾಗಿದೆಯೇ ವಿನಃ ಬೈಕ್ ತಾಂತ್ರಿಕತೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅದೇ 70cc ಇಂಜಿನ್ನೊಂದಿಗೆ ಬೈಕ್ ರೌಂಡ್ ಹಾಕುತ್ತಿದೆ. 90ರ ದಶಕದಲ್ಲಿ ಈ ಬೈಕ್ಗಳ ಬೇಡಿಕೆ ಅದೆಷ್ಟರ ಮಟ್ಟಿಗೆ ಇತ್ತು ಅಂದರೆ ಬಿಸಿ ಸಮೋಸ ಖಾಲಿಯಾಗುವಂತೆ ಬೈಕ್ಗಳು ಶೋರೂಮ್ನಿಂದ ಬಿಕರಿಯಾಗುತ್ತಿದ್ದವು. ಬೆಳಗ್ಗೆ ಶೋರೂಮ್ನಲ್ಲಿ ಕಾಣಿಸಿಕೊಂಡ ಬೈಕ್ಗಳು ಸಂಜೆಯಾಗುತ್ತಾ ಖಾಲಿಯಾಗಿ ಬಿಡುತ್ತಾ ಇದ್ದವು. ಅಷ್ಟರ ಮಟ್ಟಿಗೆ ಪಾಕಿಸ್ತಾನಿ ಜನ ಈ ಬೈಕ್ಗಳಿಗೆ ಫಿದಾ ಆಗಿದ್ದರು. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದರೆ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಆರ್ಥಿಕ ಹಿಂಜರಿತ, ರಾಜಕೀಯ ಅಸ್ಥಿರತೆ ಏನೇ ಇದ್ದರೂ ಈ ಬೈಕ್ಗಳ ಖರೀದಿ ಮಾತ್ರ ನಿಲ್ಲುತ್ತಿರಲಿಲ್ಲ. ಒಂದರ್ಥದಲ್ಲಿ ಅಲ್ಲಿನ ಜನತೆಗೆ ಈ ಬೈಕ್ ಖರೀದಿಸೋದೆಂದರೆ ಹಣ ಹೂಡಿಕೆ ಅಂತಾಲೆ ಅರ್ಥ. ನಾವು ಹಣವನ್ನ ಫಿಕ್ಸ್ ಡೆಪಾಸಿಟ್ನಲ್ಲೋ, ಭೂಮಿ ಖರೀದಿಯಲ್ಲೋ ಅಥವಾ ಚಿನ್ನ ಖರೀದಿಯಲ್ಲೋ ವಿನಿಯೋಗಿಸುತ್ತೇವೆ. ಆದರೆ ಪಾಕಿಗರು ಈ ಬೈಕ್ನಲ್ಲಿ ತೊಡಗಿಸ್ತಾರೆ. ಅಂದರೆ ಅಲ್ಲಿ ಬೈಕ್ ದುಡಿಯುವ ಬಂಡವಾಳವೂ ಹೌದು, ಫಿಕ್ಸ್ ಡೆಪಾಸಿಟ್ ಕೂಡ ಹೌದು. ಯಾಕಂದ್ರೆ ಈ ಬೈಕ್ನ ಸೆಕೆಂಡ್ ಖರೀದಿ ರೇಟು ಸಹ ಚೆನ್ನಾಗಿಯೇ ಇರುತ್ತೆ. ಈ ಬೈಕ್ ಮೇಲೆ ಮುದ್ರಿತವಾಗಿರುವ CD ಕ್ಯಾಪ್ಷನ್ ಅನ್ನ ಪಾಕಿಸ್ತಾನಿಗಳು ಕ್ಯಾಶ್ ಡೆಪಾಸಿಟ್ ಅಂತಾಲೆ ಅರ್ಥೈಸಿಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಬೈಕ್ ಅಲ್ಲಿನ ಜನರ ಉಪಯೋಗಕ್ಕೆ ಬಂದಿದೆ. ಅಸಲಿಗೆ ಈ ಬೈಕ್ನ ಸಾಮರ್ಥ್ಯ ಅಂದರೆ ಅದರ ಬಾಳಿಕೆ. ಇದರ ಮೇಲೆ ನೀವು 4-5 ಜನ ಕುಳಿತುಕೊಂಡು ಪ್ರಯಾಣಿಸಬಹುದು. ಹೆಣಬಾರದ ಕುರಿ ಮೇಕೆಗಳನ್ನು ಸಾಗಿಸಬಹುದು.
ಇನ್ನು ಇದಕ್ಕೆ ನೀವು ಕಂಪನಿಯ ಶೋರೂಮ್ಗಳಲ್ಲೇ ಸರ್ವಿಸ್ ಮಾಡಿಸಲೇಬೇಕು ಎನ್ನುವ ದರ್ದು ಇಲ್ಲ. ಸಣ್ಣ ಮೆಕ್ಯಾನಿಕ್ ಶಾಪ್ನಲ್ಲೇ ರಿಪೇರಿ ಮಾಡಿಕೊಂಡ್ರೆ ಆಯ್ತು, ಮತ್ತೆ ಒಂದಷ್ಟು ವರ್ಷ ಇದು ಓಡುತ್ತದೆ. ಹೀಗಾಗಿ ಇದರ ರೀಸೆಲ್ಲಿಂಗ್ ದರ ಚೆನ್ನಾಗಿಯೇ ಇದೆ. ಈ ಒಂದು ಕಾರಣದಿಂದಲೂ ಈ ಬೈಕ್ ಕಂಡರೆ ಪಾಕಿಸ್ತಾನಿಯರಿಗೆ ಬಲು ಪ್ರೀತಿ. ಇತ್ತೀಚಿನ ವರ್ಷಗಳಲ್ಲಿ ಹೋಂಡಾ CD70ಯ ಯಶೋಗಾಥೆಯನ್ನ ಕಂಡು ಕೆಲ ಚೀನಿ ಕಂಪನಿಗಳು ಇದೇ ಮಾದರಿಯ ಬೈಕ್ಗಳನ್ನು ಪಾಕಿಸ್ತಾನದ ಮಾರುಕಟ್ಟೆಗೆ ಬಿಟ್ಟಿದ್ದವು. ಆದರೆ ಅವ್ಯಾವುವು ಈ ಬೈಕ್ ಮಟ್ಟಕ್ಕೆ ಬಾಳಿಕೆ ಬರಲೇ ಇಲ್ಲ. ಮೊದಲೇ ಹೇಳಿ ಕೇಳಿ ಚೀನಿ ಮಾಲು ಯಾವಾಗ ಯಾವ ಪಾರ್ಟು ಕಿತ್ತು ಬೀಳುತ್ತೆ ಅನ್ನೋದು ಆ ದೇವರಿಗೆ ಗೊತ್ತು. ಬಹುಶಃ ಅಂಥದ್ದೇ ಪರಿಸ್ಥಿತಿ ಈ ಬೈಕ್ಗಳಿಗೂ ಬಂದೊದಗಿತ್ತು. ಇನ್ನು ಪಾಕಿಸ್ತಾನದಲ್ಲಿ ಕೇವಲ ಹೋಂಡಾ ಕಂಪನಿಯಷ್ಟೇ ಅಲ್ಲ, ಸುಜುಕಿ, ಯಮಹಾದಂತಹ ಕಂಪನಿಗಳು ತಮ್ಮ ಬೈಕ್ಗಳನ್ನು ಮಾರಾಟ ಮಾಡುತ್ತವೆ. ಆದರೆ ಜನ CD70 ಮೇಲೆ ಇಟ್ಟಷ್ಟು ಭರವಸೆ, ಪ್ರೀತಿಯನ್ನ ಇನ್ಯಾವುದರ ಮೇಲೂ ಇಟ್ಟಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಬೈಕ್ನ ಮೈಲೇಜ್. ಈ ಹೋಂಡಾ CD70 ಬೈಕ್ ಪ್ರತಿ ಲೀಟರ್ಗೆ ಬರೋಬ್ಬರಿ 70 ಕಿಲೋಮೀಟರ್ ಮೈಲೇಜು ನೀಡುತ್ತಂತೆ. ಮೊದಲೇ ತಿನ್ನಲು ಗತಿ ಇಲ್ಲದ ಪಾಕಿಸ್ತಾನದಲ್ಲಿ ಇಷ್ಟು ಕಡಿಮೆ ತೈಲದಲ್ಲಿ ಬೈಕ್ ಓಡುತ್ತದೆ ಅಂದರೆ ಬಿಡೋರ್ ಯಾರು? ಹೀಗಾಗಿಯೇ ಜನ ಈ ಬೈಕಿಗೆ ಫಿದಾ ಆಗಿದ್ದಾರೆ. ಅಲ್ಲದೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಭಾರತದಲ್ಲಿದ್ದಷ್ಟು ದುಬಾರಿಯಾಗಿಲ್ಲ. 70 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಸಿಗುತ್ತದೆ. ಹೀಗಾಗಿಯೇ ಜನಸಾಮಾನ್ಯರು ಈ ಬೈಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇನ್ನು ಪಾಕಿಸ್ತಾನಿಯರು ಈ ಬೈಕ್ ಇಷ್ಟಪಡಲು ಮತ್ತೊಂದು ಕಾರಣವೆಂದರೆ ಅದು ಹೋಂಡಾ ಬ್ರ್ಯಾಂಡ್ ಮೇಲೆ ಇಟ್ಟಿರುವ ನಂಬಿಕೆ. ಬಹುಶಃ ನಮ್ಮಲ್ಲಿ ಟೂತ್ ಪೇಸ್ಟ್ ಎಂದರೆ ಹೇಗೆ ಕೋಲ್ಗೇಟ್ ನೆನಪಾಗುತ್ತದೆಯೋ ಹಾಗೆ ಪಾಕಿಸ್ತಾನದಲ್ಲಿ ಬೈಕ್ ಎಂದರೆ ಹೋಂಡಾ CD70 ನೆನಪಾಗುತ್ತೆ. ಈ ಬ್ರ್ಯಾಂಡ್ ವ್ಯಾಲ್ಯೂವೇ ಅದರ ಜನಪ್ರಿಯತೆಗೆ ಕಾರಣವಾಗಿದೆ. ಇನ್ನು ಈ ಹೋಂಡಾ ಕಂಪನಿ ಪಾಕಿಸ್ತಾನದಲ್ಲಿ ಹಲವು ದಶಕಗಳಿಂದ ತನ್ನ ಬೈಕ್ಗಳನ್ನು ಮಾರಾಟ ಮಾಡುತ್ತಾ ಬಂದಿದೆ. ಹೀಗಾಗಿ ಕಂಪನಿಯೊಂದಿಗೆ ಪಾಕಿಸ್ತಾನಿಗರು ಒಂದು ವಿಶೇಷ ನಂಟನ್ನ ಹೊಂದಿದ್ದಾರೆ. ಇದು ಸಹ ಆ ಬೈಕ್ ಮೇಲಿನ ಕ್ರೇಜ್ ಕಡಿಮೆಯಾಗದಿರಲು ಕಾರಣವಾಗಿದೆ. ಈ ಬೈಕ್ ಪಾಕಿಸ್ತಾನದಲ್ಲಿ ತನ್ನ ಮೇರೆ ಮೀರಿ ಜನಪ್ರಿಯವಾಗಲು ಕಾರಣ ಅದರ ಎಫೋರ್ಡೆಬಲ್ ರೇಟ್, ಅಂದರೆ ಗ್ರಾಹಕ ಸ್ನೇಹಿ ಮಾರಾಟ ದರ. ಅಸಲಿಗೆ ಇಂದು ಮಾರುಕಟ್ಟೆಯಲ್ಲಿ ಯಾವುದೇ ಬೈಕ್ ಖರೀದಿಸಲು ಹೋದರೂ ಕನಿಷ್ಠ ಎಂದರೂ 70 ರಿಂದ 80 ಸಾವಿರ ರೂಪಾಯಿ ಕೊಡಲೇಬೇಕು. ಆದರೆ ಈ ಹೋಂಡಾ CD70 ಪಾಕಿಸ್ತಾನದಲ್ಲಿ ಕೇವಲ 45 ಸಾವಿರ ರೂಪಾಯಿಗೆ ಸಿಗುತ್ತದೆ. ಇಷ್ಟು ಸಸ್ತಾ ಬೆಲೆಗೆ ಹೊಸ ಬೈಕ್ ಖರೀದಿಗೆ ಸಿಗುತ್ತೆ ಅಂದರೆ ಜನ ಖರೀದಿಸ್ತಾರೆ. ಅಂತೆಯೇ ಈ ಬೈಕ್ ಮಾಡೆಲ್ ಅಲ್ಲಿ ಸಖತ್ ಜನಪ್ರಿಯವಾಗಿದೆ. ಇನ್ನು ಇದೇ ಹೋಂಡಾ ಕಂಪನಿ CG125 ಹೆಸರಿನಲ್ಲಿ ಮತ್ತೊಂದು ಮಾಡೆಲನ್ನು ಪಾಕಿಸ್ತಾನದಲ್ಲಿ ಪರಿಚಯಿಸಿತ್ತು. ಈ ಬೈಕ್ ಸಹ ಸಾಕಷ್ಟು ಮೈಲೇಜ್ನೊಂದಿಗೆ ವಾಣಿಜ್ಯಾತ್ಮಕವಾಗಿ ಕ್ಲಿಕ್ ಕೂಡ ಆಗಿತ್ತು. ಆದರೆ ಇದರ ಬೆಲೆ ಕೊಂಚ ದುಬಾರಿಯಾಗಿತ್ತು. ಹೀಗಾಗಿ ಈ ಮಾಡೆಲ್ ಯಾವತ್ತಿಗೂ CD70ಯನ್ನು ಹಿಂದೆ ಹಾಕಲು ಆಗಲೇ ಇಲ್ಲ. ಸ್ನೇಹಿತರೆ, ನೀವೇನಾದರೂ ಪಾಕಿಸ್ತಾನದ ವಿವಿಧ ಬೈಕ್ಗಳನ್ನು ಗಮನಿಸಿದರೆ ಎಲ್ಲವೂ ಒಂದೇ ರೀತಿ ಕಾಣುತ್ತದೆ. ಅದಕ್ಕೆ ಕಾರಣವೂ ಇದೆ. ಪಾಕಿಸ್ತಾನದಲ್ಲಿ ಭಾರತದಲ್ಲಿದ್ದಂತೆ ಬ್ರ್ಯಾಂಡ್ ವೈಸ್ ಬೈಕ್ಗಳ ಬಣ್ಣವಾಗಲಿ ವಿನ್ಯಾಸವಾಗಲಿ ಬದಲಿಲ್ಲ. ಎಲ್ಲವೂ ಸೇಮ್ ಟು ಸೇಮ್. ಅಸಲಿಗೆ ಇದರ ಹಿಂದೆ ಕಡಿಮೆ ಬೆಲೆಗೆ ಬೈಕ್ ಮಾರಾಟ ಮಾಡುವ ಥಿಯರಿ ಇದೆ. ಅಂದರೆ ಇಲ್ಲಿ ಯಾವುದೇ ಕಂಪನಿ ಹೊಸ ಮೋಟಾರ್ ಸೈಕಲ್ ಮಾರುಕಟ್ಟೆಗೆ ಬಿಟ್ಟರೂ ಅವುಗಳಿಗೆ ದುಬಾರಿ ಎನಿಸುವ ಯಾವ ವಿಶೇಷತೆಗಳನ್ನು ಕೂಡ ಜೋಡಿಸೋದಿಲ್ಲ. ಹೋಂಡಾ CD70ಯಲ್ಲಿರುವಂತಹ ಕಾಮನ್ ಥಿಂಗ್ಸ್ಗಳನ್ನೇ ಬಳಸ್ತಾರೆ. ನಿಮ್ಗೆ ಗೊತ್ತಿರಲಿ, ಹೋಂಡಾ CD70 ಬೈಕ್ನಲ್ಲಿ ಅನಗತ್ಯ ಎನಿಸುವ ಒಂದೇ ಒಂದು ಪಾರ್ಟ್ ಇಲ್ಲ. ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ತೀರಾ ಎಸೆನ್ಷಿಯಲ್ ಪಾರ್ಟ್ಸ್ ಮಾತ್ರ ಇಟ್ಟಿರ್ತಾರೆ. ಇದೇ ಮಾದರಿಯನ್ನ ಬಾಕಿ ಬೈಕ್ ಕಂಪನಿಗಳು ಸಹ ಅನುಸರಿಸುತ್ತವೆ. ಹೀಗಾಗಿ ಎಲ್ಲ ಬೈಕ್ಗಳು ನೋಡಲು ಒಂದೇ ತರ ಕಾಣಿಸುತ್ತವೆ. ಇನ್ನು ಹೋಂಡಾ CD70 ಜನಪ್ರಿಯತೆಗೆ ಅತಿ ಮುಖ್ಯ ಕಾರಣ ಅದರ ನಿರ್ವಹಣಾ ವೆಚ್ಚ. ಸಾಮಾನ್ಯವಾಗಿ ಬೈಕ್ಗಳನ್ನಾಗಲಿ ಅಥವಾ ಯಾವುದೇ ವಾಹನವಾಗಲಿ ಒಂದಷ್ಟು ಕಿಲೋಮೀಟರ್ ಓಡಿಸಿದ ಮೇಲೆ ಅವುಗಳನ್ನು ಆಗಾಗ ಅಧಿಕೃತ ಕೇಂದ್ರಗಳಲ್ಲಿ ಸರ್ವಿಸ್ಗೆ ಬಿಡಲೇಬೇಕು. ಹಾಗಾದರೆ ಮಾತ್ರ ಅವುಗಳು ಸುಸ್ಥಿತಿಯಲ್ಲಿರುತ್ತವೆ. ಆದರೆ ಹೋಂಡಾ CD70ಗೆ ಇದರ ಜಂಜಾಟವಿಲ್ಲ. ಇದರ ಮೇಂಟೆನೆನ್ಸ್ ತೀರಾ ಲೋ ಕಾಸ್ಟ್. ಇದರ ಸರ್ವಿಸ್ ಜೇಬಿಗೆ ಭಾರವಲ್ಲ. ಮನೆ ಹತ್ತಿರದ ಯಾವುದಾದ್ರೂ ಮೆಕ್ಯಾನಿಕ್ ಶಾಪ್ನಲ್ಲಿ ಬಿಟ್ಟರೂ ಸಾಕು, ಗಾಡಿ ಮತ್ತೆ ಕುದುರೆಯಂತೆ ಎದ್ದು ನಿಲ್ಲುತ್ತದೆ. ಅಸಲಿಗೆ ಈ ಬೈಕ್ನಲ್ಲಿ ಫ್ಯೂಯೆಲ್ ಆಯಿಲ್ ತಂತ್ರಜ್ಞಾನವೂ ಇಲ್ಲ. AVS ಅಂತೂ ಮೊದಲೇ ಇಲ್ಲ. ಹೀಗಾಗಿ ಈ ಬೈಕ್ನ ಮೇಂಟೆನೆನ್ಸ್ ತೀರಾ ಸರಳ. ಅಬ್ಬಬ್ಬ ಅಂದರೆ ಹರಿದು ಹೋದ ಟೈರ್ ಹಾಕಿಸೋದು, ಅದಕ್ಕೆ ಗಾಳಿ ತುಂಬಿಸಿ ಓಡಿಸೋದು, ಇಷ್ಟೇ ಇದರ ನಿರ್ವಹಣೆ. ಮೇಲೆ ಹೇಳಿದ ಇಷ್ಟನ್ನ ಮಾಡ್ಕೊಂಡು ಹೋದರೆ ಈ ಬೈಕನ್ನು ವರ್ಷಾನುಗಟ್ಲೆ ಓಡಿಸ್ಕೊಂಡು ಹೋಗಬಹುದು. ಇನ್ನು ಈ ಬೈಕ್ನ ಮತ್ತೊಂದು ಗಮನ ಸೆಳೆಯುವ ವಿಶೇಷತೆ ಎಂದರೆ ಅದು ಕಾರ್ಬೋರೇಟರ್
ಒಂದು ವೇಳೆ ಬೈಕ್ಗೆ ಸಮಸ್ಯೆ ಆದರೆ ಬೈಕ್ನ ಒಂದು ಬದಿಗೆ ಇರುವ ಈ ಬಾಕ್ಸ್ ಅನ್ನ ಸುಲಭವಾಗಿ ಬಿಚ್ಚಿ ರಿಪೇರಿ ಮಾಡಿಕೊಳ್ಳಬಹುದು. ಇನ್ನು ಈ ಬೈಕ್ನಲ್ಲಿ ಹೆಡ್ಲೈಟ್ ಹಾಗೂ ಟೇಲ್ ಲೈಟ್ ಬಿಟ್ಟರೆ ಬೇರೆ ಎಲೆಕ್ಟ್ರಾನಿಕ್ಸ್ ವಸ್ತುವೇ ಇಲ್ಲ. ಜೊತೆಗೆ ಇದು ಕಿಕ್ ಸ್ಟಾರ್ಟ್ ಸಿಸ್ಟಮ್ ಹೊಂದಿರುವ ಬೈಕ್ ಆಗಿದೆ. ಹೀಗಾಗಿ ಚಾಲನೆ ತೀರಾ ಸುಲಭ. ಸ್ನೇಹಿತರೆ, ಇಲ್ಲಿವರೆಗೆ ಪಾಕಿಸ್ತಾನಿಯರಿಗೆ ಹೋಂಡಾ CD70 ಯಾಕೆ ಅಷ್ಟು ಇಷ್ಟ ಅನ್ನೋದನ್ನ ನೋಡಿದ್ವಿ. ಇನ್ನು ಭಾರತ ಪಾಕಿಸ್ತಾನ ನಡುವಿನ ಬೈಕ್ ಮಾರುಕಟ್ಟೆಯ ಹೋಲಿಕೆಯನ್ನ ನೋಡೋಣ. ಭಾರತದಲ್ಲಿ ಬೈಕ್ ಮಾರುಕಟ್ಟೆ ಬಹಳ ವಿಶಾಲ ಹಾಗೂ ವೈವಿಧ್ಯಮಯವಾಗಿದೆ. ಇಲ್ಲಿ ನಿಮಗೆ ವಯಸ್ಸು, ನಿಮ್ಮ ಅಭಿರುಚಿ, ತಾಂತ್ರಿಕತೆಯ ಆಧಾರದ ಮೇಲೆ ವೆರೈಟಿ ಬೈಕ್ಗಳು ಸಿಗುತ್ತವೆ. ನೀವು ಬೈಕ್ ಕ್ರೇಜ್ನವರಾದರೆ ಸ್ಪೋರ್ಟ್ಸ್ ಬೈಕ್, ಗೃಹೋಪಯೋಗಿ ಬಳಕೆದಾರರಾದರೆ ಸಿಂಪಲ್ ಆದ ಸ್ಕೂಟರ್ ಲೂನಾ ಸಿಗುತ್ತದೆ. ಹಾಗೆ ಇಂಜಿನ್ ಸಾಮರ್ಥ್ಯಕ್ಕನುಸಾರವಾಗಿಯೂ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಅಪಾಚಿ, ಪಲ್ಸರ್, ರಾಯಲ್ ಎನ್ಫೀಲ್ಡ್ ಹೀಗೆ ತರಹೇವಾರಿ ದುಬಾರಿ ಬೈಕ್ಗಳು ಸಿಗುತ್ತವೆ. ಇದಲ್ಲದೆ EV ಬೈಕ್ಗಳು ಹಾಗೂ ಹೊಸ AI ಮಾಡೆಲ್ ಬೈಕ್ಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯ ಇವೆ. ಆದರೆ ಪಾಕಿಸ್ತಾನದ ವಿಷಯದಲ್ಲಿ ಇಷ್ಟೊಂದು ಆಯ್ಕೆಗಳಿಲ್ಲ. ಅಲ್ಲೇನಿದ್ರು 80ರ ದಶಕದಲ್ಲಿ ಬಂದ ಹೋಂಡಾ CD70, ಹೋಂಡಾ CG125 ಹಾಗೂ ಚೈನೀಸ್ ಬೈಕ್ಗಳು ಲಭ್ಯ ಇವೆ. ಒಂದು ವೇಳೆ ಸಿರಿವಂತರಾಗಿದ್ದರೆ ಅಥವಾ ಪಾಕಿಸ್ತಾನದ ಸೇನೆಯಲ್ಲಿ ಉನ್ನತ ಹುದ್ದೆ ಹೊಂದಿದವರಾದರೆ ಅವರು ದುಬಾರಿ ಬೆಲೆಯ ಬೈಕ್ಗಳನ್ನು ಸ್ವದೇಶಕ್ಕೆ ಇಂಪೋರ್ಟ್ ಮಾಡಿಕೊಳ್ಳಬಹುದು. ಇನ್ನು ಪಾಕಿಸ್ತಾನದಲ್ಲಿ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಯಾಕಿಲ್ಲ ಎನ್ನುವ ಪ್ರಶ್ನೆಗೆ ಅಲ್ಲಿಯ ಸರ್ಕಾರಗಳೇ ಉತ್ತರಿಸಬೇಕು. ಕಾರಣ ಈ ದಾಯಾದಿ ರಾಷ್ಟ್ರದಲ್ಲಿ ಯಾವತ್ತೂ ಸ್ಥಿರವಾದ ಸರ್ಕಾರಗಳೇ ಅಸ್ತಿತ್ವಕ್ಕೆ ಬರಲಿಲ್ಲ. ಬಂದರೂ ಅವುಗಳ ಗಮನವೆಲ್ಲ ಭಾರತದೊಂದಿಗೆ ಗಡಿ ತಗಾದೆ ತೆಗೆಯೋದ್ರಲ್ಲೇ ಇರ್ತಾ ಇತ್ತು. ಇಲ್ಲಿವರೆಗಿನ ಯಾವ ಪಾಕ್ ಸರ್ಕಾರಗಳು ಕೂಡ ಬೈಕ್ ಉತ್ಪಾದಕ ಕಂಪನಿಗಳಿಗೆ ಯಾವುದೇ ಪ್ರೋತ್ಸಾಹಕ ಸವಲತ್ತುಗಳನ್ನು ಕೊಟ್ಟಂತೆ ಕಾಣುತ್ತಿಲ್ಲ. ಅನುದಾನದ ಆಸೆಗೆ ಚೀನಾ ಬೈಕ್ ಮಾರಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಸ್ವಂತದ್ದು ಎನ್ನುವ ಒಂದೇ ಒಂದು ಬೈಕ್ ಬ್ರ್ಯಾಂಡು ಇಲ್ಲ. ಇನ್ನು ಪಾಕ್ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ಹೋಂಡಾ ಕಂಪನಿ ಬಿಗಿ ಹಿಡಿತ ಹೊಂದಿದೆ. ಈ ಕಾರಣದಿಂದಲೂ ಬೇರೊಂದು ಕಂಪನಿ ಇತ್ತ ತಲೆ ಹಾಕುತ್ತಿಲ್ಲ. ಸ್ನೇಹಿತರೆ, ಪಾಕಿಸ್ತಾನದ ಆಟೋಮೊಬೈಲ್ ಕ್ಷೇತ್ರ ಹಿಂದುಳಿಯಲು ಅಲ್ಲಿನ ಸರ್ಕಾರದ ಕೊಡುಗೆ ದೊಡ್ಡ ಮಟ್ಟದಲ್ಲಿಯೇ ಇದೆ. ದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡದೆ ಕೇವಲ ಭಯೋತ್ಪಾದನೆ, ಗಡಿತಗಾದೆ ಮಾಡಿಕೊಂಡರೆ ದೇಶ ಪ್ರಗತಿ ಹೊಂದಲು ಹೇಗೆ ಸಾಧ್ಯ? ಹಾಗೆ ಭಾವನಾತ್ಮಕ ವಿಷಯಗಳನ್ನೇ ಮುಂದಿಟ್ಕೊಂಡು ಜನರನ್ನ ಮಂಗ ಮಾಡುತ್ತಿದ್ದರೆ ಸರ್ಕಾರಗಳು ಬಂದು ಹೋಗಬಹುದೇ ಹೊರತು ಅಸಲಿ ಉದ್ಧಾರ ಎನ್ನುವುದು ಕನಸಿನ ಮಾತು. ಭಾರತದೊಂದಿಗೆ ಒಂದೇ ಸಮಯದಲ್ಲಿ ಜನ್ಮ ತಳೆದ ಪಾಕಿಸ್ತಾನದ ಇಂದಿನ ಸ್ಥಿತಿಗೆ ಅಲ್ಲಿನ ಜನರು ಕೂಡ ಕಾರಣ. ಸರ್ಕಾರವನ್ನ ಎಚ್ಚರಿಸದೆ ಧಾರ್ಮಿಕ ಮತಾಂಧತೆಯಲ್ಲಿ ಮುಳುಗಿದ್ರೆ ಯಾವ ಕಂಪನಿಗಳು ಕೂಡ ಪಾಕಿಸ್ತಾನಕ್ಕೆ ಬರಲಾರವು. ಹೊರಗಿನ ಬಂಡವಾಳ ಹರಿಯದೆ ದುಡಿಯುವ ಕೈಗಳಿಗೆ ಕೆಲಸ ಸಿಗಲಾರದು. ಹಾಗೆ ಕೈಗಳಲ್ಲಿ ಕೆಲಸವಿಲ್ಲದಿದ್ದರೆ ಯಾರ ಬಳಿಯೂ ಹಣವಿರಲಾರದು. ಹಣವಿಲ್ಲದಿದ್ದರೆ ಏನೂ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಆಟೋಮೊಬೈಲ್ ಕ್ಷೇತ್ರ ಸಹ ಬಾಕಿ ಇತರೆ ಕ್ಷೇತ್ರಗಳಂತೆ ಓಬಿರಾಯನ ಕಾಲದಲ್ಲೇ ಇದೆ. ಬಹುಶಃ ಈಗಿನ ಸ್ಥಿತಿ ನೋಡಿದ್ರೆ ಇನ್ನು 4-5 ದಶಕಗಳ ಕಾಲ ಪಾಕಿಸ್ತಾನ ಉದ್ಧಾರವಾಗುವ ಯಾವುದೇ ಲಕ್ಷಣವಿಲ್ಲ. ಅದೇನೇ ಇರಲಿ, ಈ ಹೋಂಡಾ CD70 ಬೈಕ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.